ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಈ ವಿಡಿಯೋದಲ್ಲಿ ಏನಿದೆ ಫ್ರೆಂಡ್ಸ್, ನಿಮಗೋಸ್ಕರ ಫ್ರೀ ಫೈರ್ನ ಏನಿದೆ ಹ್ಯಾಕ್ ತೆಗೆದುಕೊಂಡು ಬಂದಿದ್ದೀನಿ. ಅಂದರೆ ಯಾವ ರೀತಿಯಾಗಿ ನೀವು ಫ್ರೀ ಫೈರ್ನ ಹ್ಯಾಕ್ ಮಾಡ್ಬೋದು, ಅಪ್ಲೈ ಮಾಡ್ಬೋದು, ಅಥವಾ ಯಾವ ರೀತಿಯಾಗಿ ನೀವು ಗೇಮ್ ಪ್ಲೇ ಮಾಡಬೇಕು ಸೆಟ್ಟಿಂಗ್ಸ್, ಅಥವಾ ಯಾವುದು ರೀತಿಯಾಗಿ ನೀವು ಕೀ ತೊಗೊಳ್ಬೋದು. ಅಂದರೆ ಎ ಟು ಝೆಡ್ ನಿಮಗೆ ಸ್ಟಾರ್ಟಿಂಗಿಂದ ಎಂಡ್ ತನಕ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಯಾವ ರೀತಿಯಾಗಿ ನೀವು ಒಂದು ಫ್ರೀ ಫೈರ್ನ ಹ್ಯಾಕ್ ಮಾಡ್ಕೊಂಡು ಆಡ್ಬೋದು ಅಂತ. ಮೊದಲನೇದಾಗಿ ಏನು ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಹ್ಯಾಕ್ ಏನಿದೆ ಯಾವುದೇ ಕಾರಣಕ್ಕೂ ಎಂಟಿ ಬೇನ್ ಆಗಿರಲ್ಲ. ನೀವು ಸೆಕೆಂಡ್ ಐ ಡಿಗೆ ಹಾಕೊಂಡು ಯೂಸ್ ಮಾಡ್ಬೋದು, ಮೇನ್ ಐ ಡಿ ಪುಷ್ ಮಾಡಿ. ಬಟ್ ಮೇನ್ ಐ ಡಿಗೆ ಡೈರೆಕ್ಟಾಗಿ ಯೂಸ್ ಮಾಡೋಂಗಿಲ್ಲ. ಓಕೆ, ಮತ್ತು ನೀವು ಫನ್ಗೋಸ್ಕರ ಆಡ್ತೀರಾ, ಯಾವ ರೀತಿ ಆಡ್ತೀರಾ ಅದು ನಿಮಗೆ ಬಿಟ್ಟಿರೋದು. ಓಕೆ, ನನ್ನ ಆಲ್ರೆಡಿ ನೀವು ಭಾಳಷ್ಟು ಜನ ಗೊತ್ತುಂಟು ನನ್ನ ಬಗ್ಗೆ. ಬಟ್ ಭಾಳಷ್ಟು ಜನ ನನಗೆ ಕಾಮೆಂಟ್ ಅಥವಾ ಕೇಳ್ತಾ ಇದ್ರಿ, ಬ್ರೋ ನೀವು ಫ್ರೀ ಹ್ಯಾಕ್ ಟೆಲಿಗ್ರಾಮಲ್ಲಿ ಕೊಡ್ತಾ ಇದ್ದೀರಾ. ಓಕೆ, ನೀವು ಆಗಿದ್ದಲ್ಲಿ ನೀವಾಗಿ ನನ್ನ ವಿಡಿಯೋ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಂದರೆ ನಿಮಗೆ ಕಾಮೆಂಟ್ ಸೆಕ್ಷನಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಸಿಗುತ್ತೆ, ಅಲ್ಲಿ ಜಾಯ್ನ್ ಆಗಿ. ಆಲ್ರೆಡಿ ಜಾಯ್ನ್ ಆದವರು ಟೆಲಿಗ್ರಾಮ್ ಮೂಲಕನೇ ಬಂದಿದ್ದರೆ, ಯಾಕಂದರೆ ಇದು ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ ನಿಮಗೋಸ್ಕರ. ಅಂದರೆ ಆಲ್ರೆಡಿ ಹಳೆಯ ಒಂದೆರಡು ವಿಡಿಯೋ ಇರ್ಬೋದು, ಬಟ್ ಇದೇನಿದೆ ನೀವಾಗಿ ನಾನು ಸ್ಟಾರ್ಟಿಂಗ್ ಮಾಡ್ತಾ ಇರೋದು. ಅದ್ರ ಸಲುವಾಗಿ ನಿಮ್ಮ ರೆಸ್ಪಾನ್ಸ್ ಅಂದರೆ ನಿಮ್ಮ ಒಂದು ಏನಿದೆ ಮೋಟಿವೇಶನ್ ನನಗೆ ಬೇಕಾಗುತ್ತೆ. ಯಾಕಂದರೆ ನಿಮ್ಮ ಭಾಳಷ್ಟು ಕಾಮೆಂಟ್ ಮೇಲೆಗೆ ನಾನು ವಿಡಿಯೋ ಮಾಡುವ ನಿರ್ಧಾರ ತೊಗೊಂಡಿದ್ದೀನಿ, ಅಪ್ಲೈ ಪ್ರೊಸೆಸ್ ವಿಡಿಯೋ ನಿಮಗೆ ತಿಳಿಸ್ಕೊಡೋಣ ಅಂತ. ಓಕೆ, ನೀವು ಈ ವಿಡಿಯೋದಲ್ಲಿ ನಾನು ಸ್ಟಾರ್ಟಿಂಗ್ಗೆ ಹೇಳ್ತಾ ಇದ್ದೀನಿ, ನೀವು ಒಂದು 50 ಲೈಕ್ನ ಟಾರ್ಗೆಟ್ ಇಡ್ತಾ ಇದ್ದೀನಿ. ಯಾಕಂದರೆ ನೀವು ಟೆಲಿಗ್ರಾಮಲ್ಲಿ ಭಾಳಷ್ಟು ಮೆಂಬರ್ ಇದ್ದೀರಾ, ಬಟ್ ನನಗೆ ಮೆಸೇಜ್ ಮಾಡ್ತೀರಾ ಫ್ರೀ ಹಾಕಿದೆ ಬ್ರೋ ಅಪ್ಲೈ ಪ್ರೊಸೆಸ್ ಹೇಳಿ, ಅದು ಹೇಳಿ ಇದು ಹೇಳಿ ಅಂತ. ಬಟ್ ನಾನು ಈಗ ಅಪ್ಲೈ ಪ್ರೊಸೆಸ್ ವಿಡಿಯೋ ಪೂರ್ತಿ ಡೀಟೇಲ್ಸ್ ಆಗಿ ನಿಮಗೆ ಯೂಟ್ಯೂಬಲ್ಲಿ ಪ್ರೊವೈಡ್ ಮಾಡ್ತಾಯಿದ್ದೀನಿ. ಈಗ ನೀವು ಎಷ್ಟು ಕಾಮೆಂಟ್ ಲೈಕ್ ಮೂಲಕ ತಿಳಿಸ್ತೀರಾ ಅಥವಾ ಸಪೋರ್ಟ್ ಮಾಡ್ತೀರಾ ಅಂತ ನಾನು ನೋಡಬೇಕು. ಇದರಲ್ಲಿ ನಿಮ್ಮ ಸಪೋರ್ಟ್ ಒಳ್ಳೆಯ ಉತ್ತಮ ಇದ್ದಲ್ಲಿ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಫ್ರೀ ಟೈಮಲ್ಲಿ ನಿಮಗೆ ಇದೇ ರೀತಿಯಾಗಿ ಯಾವುದೇ ಒಂದು ಹ್ಯಾಕ್ನ ಅಪ್ಡೇಟ್ ಇದ್ದರೆ ಅಪ್ಲೈ ಪ್ರೊಸೆಸ್ ಜೊತೆಗೆ ಕೂಡ ಹೇಳ್ತೀನಿ. ಬಟ್ ನಿಮಗೆ ಪೇಯ್ಡ್ ಹ್ಯಾಕ್ ಕೂಡ ಪರ್ಚೇಸ್ ಮಾಡಬೇಕಂದ್ರೆ ಪರ್ಚೇಸ್ ಮಾಡ್ಬೋದು. ಓಕೆ, ಇಲ್ಲಿ ಮೊದಲನೇದಾಗಿ ನಾವು ಇಲ್ಲಿಂದ ಸಣ್ಣದ ಒಂದು ಗೇಮ್ ಪ್ಲೇಗೆ ಹೋಗೋಣ. ಅಂದರೆ ನಿಮಗೆ ಗೊತ್ತಾಗಲಿ ಯಾವುದೊಂದು ಸೆಟ್ಟಿಂಗ್ಸನ್ನು ಯೂಸ್ ಮಾಡ್ಬೋದು ಅಂತ. ಓಕೆ, ಇಲ್ಲಿ ಏನಿದೆ CS ರ್ಯಾಂಕ್ನ ನಾವು ಸ್ಟಾರ್ಟ್ ಮಾಡಿದ್ದೀವಿ ನಾರ್ಮಲಾಗಿ. ಯಾಕೆಂದರೆ ಸಣ್ಣ ಗೇಮ್ ಆಗಿರುತ್ತೆ, ಫಾಸ್ಟ್ ಅಂದರೆ ಮುಗಿಯುತ್ತೆ ಅಂತ, ವಿಡಿಯೋನೂ ಕೂಡ ರಾಸಿ ದೊಡ್ಡ ಆಗೋಲ್ಲ ಅಂತ. ಓಕೆ, ಇಲ್ಲಿ ನಿಮಗೆ ಆಪ್ಷನ್ ಏನು ನೋಡ್ಲಿಕ್ಕೆ ಸಿಗ್ತಾ ಇದೆ, ಏಮ್ ಬೋಟ್ ಅಂತ. ಇಲ್ಲಿ ನಾವು ಏಮ್ ಬೋಟನ್ನು ಆನ್ ಮಾಡೋಣ. ಇದ ನಂತರ ಇದನ್ನು 360 ಇಡೋಣ. ಓಕೆ, ಗನ್ ಪರ್ಚೇಸ್ ಮಾಡಿ. ಓಕೆ, 360. ಅದರ ನಂತರ ಏಮ್ ಬೋಟ್ ಫೈರ್, ಏಮ್ ಬೋಟ್ ಸ್ಟ್ರೆಂತ್, ಏಮ್ ವಿಸಿಬಲ್. ಅದ ನಂತರ ESP ಆಪ್ಷನ್ ಇದೆ, ಎಲ್ಲ ESPಯನ್ನು ಆನ್ ಮಾಡೋಣ. ಅದ ನಂತರ ಅದರ್ ಆಪ್ಷನ್ ನಮಗೆ ಬೇಡ, ಗೆಸ್ಟ್ ರೀಸೆಟ್ ಮಾಡೋದು. ಓಕೆ, ಇದರ ನಂತರ ನೋಡ್ಬೋದು ನಿಮಗೆ ಯಾವ ರೀತಿಯಾಗಿ ಹ್ಯಾಕ್ ಯೂಸ್ ಆಗುತ್ತೆ ಅಂತ. ಅಪ್ಲೈ ಪ್ರೊಸೆಸ್ ಮುಂದೆ ಹೇಳ್ತೀನಿ ಇದೇ ವಿಡಿಯೋದಲ್ಲಿ, ವೇಟ್ ಮಾಡಿ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡೋಣ, ನಿಮಗೆ ಫೈರ್ ಮಾಡಿ ಕಾಣಿಸ್ತೀನಿ. ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ಡೈರೆಕ್ಟ್ ಹೆಡ್ ಶಾಟ್ ಸಿಗುತ್ತೆ. ನೀವು ಫೈರ್ ಮಾಡಬೇಕಾದ್ರೆ ಏನು ನಿಮ್ಮ ಮುಂದೆ ಗ್ರೀನ್ ಏನು ಲೈನ್ ಕಾಣಿಸ್ತಾ ಇದೆ, ಅದೇನಿದೆ ಡೈರೆಕ್ಟ್ ಎನಿಮಿಗೆ ಇರಬೇಕಾಗುತ್ತೆ. ಅವಾಗ ಮಾತ್ರ ಡೈರೆಕ್ಟಾಗಿ ಹೆಡ್ ಶಾಟ್ ಆಗುತ್ತೆ ಫ್ರೆಂಡ್ಸ್. ಓಕೆ, ಮತ್ತೊಂದು ಎನಿಮಿ ಇದ್ದಾನೆ, ಅದನ್ನು ಮುಗಿಸೋಣ. ಇದರ ನಂತರ ಡೈರೆಕ್ಟ್ ನಾವೇನಿದೆ ಅಪ್ಲೈ ಪ್ರೊಸೆಸ್ಗೆ ಹೋಗೋಣ. ಯಾಕಂದರೆ ವಿಡಿಯೋನು ಓಕೆ ಫ್ರೆಂಡ್ಸ್, ನಿಮಗೆ ಇಲ್ಲಿ ಗೊತ್ತಾಗಿರಬೇಕು 100% ಹೆಡ್ ಶಾಟ್ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ. ನೀವು ಏನು ಸೆಟ್ಟಿಂಗ್ ಏನು ನಾನು ಹೇಳಿದ್ದೀನಿ ಅದನ್ನೇ ಯೂಸ್ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿಂದ ನಾವು ಏನು ಮಾಡೋಣ, ಡೈರೆಕ್ಟಾಗಿ ಇದರ ಅಪ್ಲೈ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಡೌನ್ಲೋಡ್ ಲಿಂಕ್ ಏನಿದೆ ನಿಮಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಡೌನ್ಲೋಡ್ ಮಾಡಬೇಕಾಗುತ್ತೆ. ಆಲ್ರೆಡಿ ಹೇಳಿರೋ ಹಾಗೆ ವಿಡಿಯೋದ ಏನಿದೆ ಕೆಳಗೆ ನಿಮಗೆ ಕಾಮೆಂಟ್ ಸೆಕ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಸಿಗುತ್ತೆ, ಅಲ್ಲಿಂದ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಬೇಕಾಗುತ್ತೆ. ಜಾಯ್ನ್ ಆದ ನಂತರ ಇಲ್ಲಿ ನೋಡ್ಬೋದು ಡೌನ್ಲೋಡ್ ಲಿಂಕ್ ಇಲ್ಲಿ ನಿಮ್ಗೆ ಅವೈಲೇಬಲ್ ಇದೆ, YSM ಟೀಮ್ ಅಂತ. ಓಕೆ, ಇದ್ರದ್ದು ಏನಿದೆ ಇದು ಫ್ರೀ ಹ್ಯಾಕ್ ಆಗಿದ್ದು ಯಾವ ರೀತಿಯಾಗಿ ನೀವು ಅಪ್ಲೈ ಮಾಡ್ಬೋದು ಮತ್ತು ನಿಮ್ಮ ಡಿವೈಸಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡು ಆಡ್ಬೋದು ಅಂತ ನಾನು ತಿಳಿಸ್ಕೊಡ್ತಿದ್ದೀನಿ ಮೊದಲಾಗಿ. ಓಕೆ, ಇಲ್ಲಿ ನಿಮಗೆ ಇದಕ್ಕೆ ಯೂಸ್ ಮಾಡಲಿಕ್ಕೆ ಕೀ ಬೇಕಾಗಿರುತ್ತೆ. ಇವತ್ತೇನಿದೆ ಕೀ ಆಲ್ರೆಡಿ ಕ್ರಿಯೇಟ್ ಮಾಡಿ ಕೊಟ್ಟಿದ್ದೀನಿ. ಓಕೆ, 1000 ಡಿವೈಸ್ ತನಕ ವರ್ಕ್ ಆಗುತ್ತೆ, ಅಲ್ಲಿ ತನಕ ಮೆಂಬರ್ ಯೂಸ್ ಮಾಡ್ಬೋದು. ಓಕೆ, ಕೀನ ಬಗ್ಗೆ ಕಡೆಗೆ ಹೇಳ್ತೀನಿ. ಮೊದಲಾಗಿ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಡೌನ್ಲೋಡ್ ಮಾಡಿದ ನಂತರ ಇಲ್ಲಿ ನಿಮಗೆ ಸೇವ್ ಟು ಡೌನ್ಲೋಡ್ ಅಂತ ಆಪ್ಷನ್ ಸಿಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿಂದ ನೋಡ್ಬೋದು ಇದು ಡೌನ್ಲೋಡ್ ಸೇವ್ ಆಗುತ್ತೆ. ಓಕೆ, ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟಾಲೇಷನ್ ಹೇಳ್ತಾ ಇದ್ದೀನಿ. ಅದರ ನಂತರ ನಿಮ್ಮ ಹತ್ರ ZHR ಫೈಲ್ ಮ್ಯಾನೇಜರ್ ಇದ್ದರೂ ಒಳ್ಳೆಯದು. ಇಲ್ಲಾಂದರೆ ನೀವು ಟೆಲಿಗ್ರಾಮಿಂದ ZHR ಅಂತ ಹೊಡೆದ್ರೆ ಇಲ್ಲಿ ನೋಡ್ಬೋದು ನಿಮಗೆ ಇದು ಫೈಲ್ ಮ್ಯಾನೇಜರ್ ಸಿಗುತ್ತೆ, ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿದ ನಂತರ ಫಸ್ಟ್ ಟೈಮ್ ಓಪನ್ ಮಾಡ್ತೀರಾ ಅಂದರೆ ಕೆಲವೊಂದು ಪರ್ಮಿಷನ್ ಕೇಳುತ್ತೆ, ಆ ಪರ್ಮಿಷನ್ ಅಲೋ ಮಾಡಬೇಕಾಗುತ್ತೆ. ಅಲೋ ಮಾಡಿದ ನಂತರ ಇಲ್ಲಿ ನಮ್ಮ ಡೌನ್ಲೋಡ್ ಅಂತ ಏನು ಫೈಲ್ ಇರುತ್ತೆ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಶೋ ಆಗುತ್ತೆ, ಅದ್ರ ಮೇಲೆ ಓಪನ್ ಮಾಡಬೇಕಾಗುತ್ತೆ. ಓಪನ್ ಮಾಡಿದ ನಂತರ ಇಲ್ಲಿ ನಿಮಗೆ ಟೆಲಿಗ್ರಾಮ್ ಫೋಲ್ಡರ್ ಕಾಣಿಸ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಮ್ಮ YSM ಟೀಮ್ ಏನಿದೆ ಟೆಸ್ಟ್ APK ಮೋಡ್ನ ಇಲ್ಲಿ ನಿಮಗೆ ಶೋ ಆಗ್ತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸಿಂಪಲಾಗಿ ನಿಮಗೆ ಇನ್ಸ್ಟಾಲ್ ಆಪ್ಷನ್ಸ್ ಕೇಳುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ವಲ್ಪ ಟೈಮ್ ಆಗುತ್ತೆ ಲೋಡಿಂಗ್ಗೆ ಇನ್ಸ್ಟಾಲೇಷನ್. ಇಲ್ಲಿ ನಿಮಗೆ ಈ ರೀತಿಯಾಗಿ ಇನ್ಸ್ಟಾಲೇಷನ್ ಶೋ ಆಗ್ತಿದ್ದಂಗೆ ನೀವು ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ. ಇದರ ಮೊದಲು ನಿಮ್ಮ ಡಿವೈಸಲ್ಲಿ ಯಾವುದೇ ಒಂದು ಫ್ರೀ ಫೈರ್ ಮ್ಯಾಕ್ಸ್ನ ಅಪ್ಲಿಕೇಶನ್ ಇದ್ದಲ್ಲಿ ಅಂದರೆ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿರೋದು ಅದನ್ನು ಡಿಲೀಟ್ ಮಾಡಬೇಕಾಗುತ್ತೆ. ಓಕೆ, ಅದನ್ನು ಡಿಲೀಟ್ ಆದ ನಂತರ ಈ ಪ್ರೊಸೆಸನ್ನು ನೀವು
ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ ನೋಡ್ಬೋದು ಫ್ರೀ ಫೈರ್ ಮ್ಯಾಕ್ಸ್ ಏನಿದೆ ಇನ್ಸ್ಟಾಲ್ ಆಗ್ತಾಯಿದೆ. ಇದನ್ನು ಪೂರ್ತಿ ಅಂದರೆ ಸ್ವಲ್ಪ ಟೈಮ್ ಆಗ್ತಾಯಿದೆ, ಅದರ ವೇಟ್ ಮಾಡೋಣ ಸ್ವಲ್ಪ ಸೆಕೆಂಡ್. ಓಕೆ, ಇಲ್ಲಿಂದ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗಿದೆ. ನಾರ್ಮಲ್ ನಿಮ್ಗೆ ಗೊತ್ತಿರಬೇಕು, ಇನ್ಸ್ಟಾಲೇಷನ್ ಕಂಪ್ಲೀಟ್ ಆದ ನಂತರ ಈ ರೀತಿಯಾಗಿ ಲೋಡ್ ಆಗುತ್ತೆ, ಏನು ಸಿಂಪಲ್ ಆಗಿರುತ್ತೆ. ಓಕೆ, ಇದನ್ನು ಇಲ್ಲಿಂದ ಕ್ಯಾನ್ಸಲ್ ಮಾಡೋಣ. ಅದನ್ನು ಓಕೆ, ಡೌನ್ಲೋಡ್ ಕಂಪ್ಲೀಟ್ ಆಯಿತು. ಅದರ ನಂತರ ನಮ್ಮ ಟೆಲಿಗ್ರಾಮ್ ಚಾನಲ್ ನೀವು ಓಪನ್ ಮಾಡಬೇಕಾಗುತ್ತೆ. ಓಪನ್ ಮಾಡಿದ ನಂತರ ಇಲ್ಲಿ ನಾನು ಕೀ ಆಲ್ರೆಡಿ ಕೊಟ್ಟಿದ್ದೀನಿ, ಬಟ್ ಆಲ್ಮೋಸ್ಟ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ ಮೆಂಬರ್ಸ್, ಹಾಗಾಗಿ 1000 ಡಿವೈಸ್ ಕಂಪ್ಲೀಟು ಆಗಿರ್ಬೋದು, ಆಗದೇನೂ ಇರ್ಬೋದು. ಓಕೆ, ಆಗಲಿಲ್ಲ ಅಂದರೆ ನೀವು ಇದೇ ಕೀಯನ್ನು ಕಾಪಿ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಆಲ್ರೆಡಿ ಕಂಪ್ಲೀಟ್ ಆಗಿದ್ದರೆ ನಿಮಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ಇಲ್ಲಿ ಏನಿದೆ ಗೆಟ್ ಕೀನ ಏನೋ ಆಪ್ಷನ್ ಸಿಗ್ತಾ ಇದೆ. ಇಲ್ಲಿ ಯಾವ ರೀತಿ ಕೀನ, ಇಲ್ಲಿ ಒಂದು ವೆಬ್ಸೈಟ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನಿಮ್ಮೇನು ಕ್ರೋಮ್ ಬ್ರೌಸರ್ ಯಾವ ಬ್ರೌಸರ್ ಇದೆ ಅಲ್ಲಿಗೆ ನಿಮಗೆ ಡೈರೆಕ್ಟಾಗಿ ಕರ್ಕೊಂಡು ಹೋಗುತ್ತೆ. ಅಲ್ಲಿಂದ ನೀವು ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂತ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಓಕೆ, ಇಲ್ಲಿ ನಿಮಗೆ ಇಲ್ಲಿಂದ ಮಾರ್ಕ್ ಕೂಡ ಮಾಡಿ ಕಾಣಿಸೋಣ. ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ನಿಮಗೆ ವೆಬ್ಸೈಟ್ ಓಪನ್ ಆಗುತ್ತೆ. ನಾವು ಇಲ್ಲಿ ವೆತ್ಲಮ್ ಅಥವಾ ಗ್ಲೋಬಲ್ ಸರ್ವರನ್ನು ಕನೆಕ್ಟ್ ಮಾಡೋಣ. ನಮಗೇನಿದೆ ಗ್ಲೋಬಲ್ ಬೇಕಾಗಿದೆ. ಓಕೆ, ನಾವು ಗ್ಲೋಬಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದ ನಂತರ ಇಲ್ಲಿ ನಿಮಗೆ ಸೆಲೆಕ್ಟ್ ಗೇಮ್ ಅಂತ ಏನೋ ಆಪ್ಷನ್ ಕಾಣಿಸ್ತಾ ಇದೆ. ಓಕೆ, ಇದ್ರ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ ನಮ್ಮ ಏನು ಫ್ರೀ ಫೈರ್ ಗೇಮನ್ನು ಸೆಲೆಕ್ಟ್ ಮಾಡೋಣ. ಅದ ನಂತರ ಡೇ ಏನಿದೆ ಒಂದೇ ಇರ್ಲಿಕ್ಕೆ ಬಿಡೋಣ. ಓಕೆ, ಗ್ರ್ಯಾಂಟೆಡ್ ಇದನ್ನಂದರೆ ಕಂಟಿನ್ಯೂ ಮಾಡೋಣ. ಕಂಟಿನ್ಯೂ ಮಾಡಿದ ನಂತರ ಇಲ್ಲಿ ನೋಡ್ಬೋದು ನಮ್ಮ ಬ್ರೌಸರ್ ಏನಿದೆ ನೆಕ್ಸ್ಟ್ ಸ್ಟೆಪ್ಪಿಗೆ ನಿಮಗೆ ಕರ್ಕೊಂಡು ಹೋಗಿದೆ. ಇಲ್ಲಿಂದ ನೀವು ಯಾವ ರೀತಿಯಾಗಿ ಕೀ ಕ್ರಿಯೇಟ್ ಮಾಡಬೇಕಂತ ನೋಡಬೇಕಾಗುತ್ತೆ ಸ್ಟೆಪ್ ಆಗಿ. ಓಕೆ, ಇಲ್ಲಿಂದ ನಿಮಗೆ ಪ್ಲೀಸ್ ವೇಟ್ ಅಂತ ಕಾಣಿಸುತ್ತೆ. ಓಕೆ, ಇಲ್ಲಿ ನಿಮಗೆ ಕೆಲವೊಂದು ಆ್ಯಡ್ ನೋಡಲಿಕ್ಕೆ ಸಿಗುತ್ತೆ, ಇದನ್ನು ನೀವು ನೋಡಿ ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಅದರ್ವೈಸ್ ಏನು ಬೇರೆ ಆಪ್ಷನ್ ಇರಲ್ಲ ಕೀಯನ್ನು ಕ್ರಿಯೇಟ್ ಮಾಡೋದು. ಓಕೆ, ನಿಮ್ಮ ಫ್ರೀ ಕೀ ಏನಿದೆ ಅದು ಯೂಸ್ ಆಗಿದ್ದರೆ ನಿಮಗೆ ಇದೇ ರೀತಿಯಾಗಿ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ ನಿಮಗೇನು ಫಸ್ಟಾಗಿ ಟಾಸ್ಕ್ ಏನು ಕೊಡ್ತಾ ಇದೆ ಅದನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಕ್ಲಿಕ್ ದಿಸ್ ಇಮೇಜ್ ಅಂತ 20 ಸೆಕೆಂಡ್ಗೋಸ್ಕರ ವೇಟ್ ಮಾಡಲಿಕ್ಕೆ ಹೇಳ್ತಾ ಇದೆ. ಓಕೆ, ನಾವು ಸಿಂಪಲಾಗಿ ಇಮೇಜ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ನಂತರ ನಮ್ಮ ಒಂದು ಯಾವುದೇ ಒಂದು ಬ್ರೌಸರ್ ಓಪನ್ ಆಗುತ್ತೆ. ಓಪನ್ ಆದ ನಂತರ ನಾವು ಇದನ್ನು ಸಿಂಪಲಾಗಿ ಒಂದು ಸ್ಟೆಪ್ ಬ್ಯಾಕ್ ಬರಬೇಕು, ಒಂದೇ ಸ್ಟೆಪ್. ಓಕೆ, ಅದ ನಂತರ ವೇಟ್ ಮಾಡೋಣ ಫ್ರೆಂಡ್ಸ್. ಓಕೆ, ಇಲ್ಲಿಂದ ಕ್ಲಿಕ್ ಇಮೇಜ್ ಆಗಿದೆ. ಅದ ನಂತರ ಇಲ್ಲಿ ನಾವು ಏನಾಗುತ್ತೆ ಇಮೇಜ್ನ ಕ್ಲಿಕ್ ಮಾಡಿ ಬ್ಯಾಕ್ ಬಂದು ಒಂದು 20 ಸೆಕೆಂಡ್ ವೇಟ್ ಮಾಡಬೇಕಾಗುತ್ತೆ. ಓಕೆ, ನೀವು ವೇಟ್ ಮಾಡಿದ ನಂತರ ಇಲ್ಲಿ ನಿಮಗೆ ಕೆಳಗೆ ಶೋ ಆಗ್ತಿರಬೇಕು ಈ ರೀತಿಯಾಗಿ ಕಂಟಿನ್ಯೂ ಅಂತ. ಅದ ನಂತರ ನೀವು ಈ ರೀತಿಯಾಗಿ ಕೆಳಗೆ ಸೋರೋಣ ಅಂದರೆ ಕೆಳಗೆ ಬರಬೇಕಾಗುತ್ತೆ. ಈ ರೀತಿ ಮಾಡಿ ಇಲ್ಲಿ ನೋಡುವ ನಿಮಗೆ ಕಂಟಿನ್ಯೂ ಆಪ್ಷನ್ ನೋಡಲಿಕ್ಕೆ ಸಿಗುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ಒಂದು ಪೇಜ್ ಓಪನ್ ಆಗುತ್ತೆ. ಅಂದರೆ ಇದೊಂದು ಕೆಲವೊಂದು ಸ್ಟೆಪ್ ಇದೆ, ಇದನ್ನು ನೀವು ಕಂಪ್ಲೀಟ್ ಮಾಡಲೇಬೇಕಾಗುತ್ತೆ. ಅದರ್ವೈಸ್ ನೀವು ಕೀಯನ್ನು ಕ್ರಿಯೇಟ್ ಮಾಡಲಿಕ್ಕೆ ಆಗಲ್ಲ. ಅದ್ರ ಸಲುವಾಗಿ ಇದು ಏನಿದೆ ನಿಮಗೆ ಭಾಳಷ್ಟು ಜನರಿಗೆ ಗೊತ್ತಾಗ್ತಿಲ್ಲ ಆಗಿದ್ದು. ಅದ್ರ ಸಲುವಾಗಿ ನಾವು ಒಂದು ಸಣ್ಣ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿಯಾಗಿ ನೀವು ನೀವು ಏನಾಗಿದೆ ಕೀಯನ್ನು ನೀವು ಸ್ವಂತ ಆಗಿ ಕ್ರಿಯೇಟ್ ಮಾಡ್ಕೊಂಡು ಹ್ಯಾಕನ್ನ ಯೂಸ್ ಮಾಡ್ಬೋದು ಅಂತ. ಓಕೆ, ಅದರಂತೆ ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ನಿಮಗೆ ಆ್ಯಡ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಓಕೆ, ಇಲ್ಲೂ ಕೂಡ ನಿಮಗೊಂದು ಟಾಸ್ಕ್ ಇರುತ್ತೆ, ಅದನ್ನು ಕಂಪ್ಲೀಟ್ ಮಾಡಬೇಕು. ಏನಿದೆ ಕ್ಲಿಕ್ ಇಮೇಜ್ ಅಂತ ಇಲ್ಲಿ ಏನು ಬರ್ಕೊಂಡಿದೆ ನೋಡ್ಬೋದು. ಓಕೆ, ವೇಟ್ ಮಾಡಬೇಕಾಗುತ್ತೆ. ಇಲ್ಲಿ ಇಮೇಜ್ ಏನಿದೆ ಲೋಡ್ ಆಗುತ್ತೆ ಅಲ್ಲಿ ತನಕ, ಯಾಕಂದರೆ ಅದು ನಿಮ್ಮ ಡಿವೈಸ್ ಮೇಲೆ ಬಿಟ್ಟಿರೋದು. ಓಕೆ, ಲೋಡ್ ಆಗೋ ತನಕ ವೇಟ್ ಮಾಡ್ತೀನಿ ನಾನು ಜಸ್ಟ್. ಓಕೆ, ಇಲ್ಲೂ ಕೂಡ ನಿಮ್ಮ ಸೇಮ್ ಸ್ಟೆಪ್ ಇರುತ್ತೆ. ಏನು ಇಮೇಜ್ ಶೋ ಮಾಡ್ತಾಯಿದೆ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿ ಏನು ಆ್ಯಡ್ ಏನಿದೆ ಅದನ್ನು 20 ಸೆಕೆಂಡ್ಗೋಸ್ಕರ ನೀವು ಇಲ್ಲಿ ಜಸ್ಟ್ ನೋಡ್ಲಿಕ್ಕೆ ಹೇಳ್ತಿದ್ದೆ. ಅದನ್ನು ನೋಡಿಕೊಂಡು ಅದರ ನಂತರ ಸಿಂಪಲ್ಲಾಗಿ ಬ್ಯಾಕ್ ಬರಬೇಕಾಗುತ್ತೆ. ಬ್ಯಾಕ್ ಬಂದ ನಂತರ ನೀವು ಇಲ್ಲಿ ಏನು ಇದೆ ಕಂಟಿನ್ಯೂ ಅಂತ ಆಪ್ಷನ್ ನಿಮಗೆ ಕಾಣಿಸ್ತಾ ಇಲ್ಲ ಅಂದರೆ ಒಂದು 20 ಸೆಕೆಂಡ್ ಇಲ್ಲಿ ವೇಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಓಕೆ, ಇಲ್ಲಿ ನೋಡಿ 20 ಸೆಕೆಂಡ್ ಕಂಪ್ಲೀಟ್ ಆಗ್ತಾ ಇದ್ದಂಗೆ ನಿಮ್ಗೆ ಇಲ್ಲಿ ನೋಡ್ಬೋದು ಗೆಟ್ ಕೀ ಏನಂತ ಆಪ್ಷನ್ ಸಿಗ್ತಾಯಿದೆ. ಅದನ್ನು ನೋಡ್ತಿದ್ದಂಗೆ ನೀವು ಸಿಂಪಲಾಗಿ ಮತ್ತೆ ಕೆಳಗೆ ಬರಬೇಕಾಗುತ್ತೆ. ಕೆಳಗೆ ಬಂದ ನಂತರ ಇಲ್ಲಿ ನಿಮಗೆ ಓಕೆ, ಇಲ್ಲಿ ಸೇಮ್ ಇದೇ ರೀತಿಯಾಗಿ ಗೆಟ್ ಕೀ ಅಂತ ಆಪ್ಷನ್ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ನಂತರ ಏನಾಗುತ್ತೆ ಪ್ರೊಸೆಸಿಂಗ್ ಆಗ್ತಾಯಿದೆ, ಪ್ಲೀಸ್ ವೇಟ್ ಅಂತ ವೇಟ್ ಮಾಡಬೇಕಾಗುತ್ತೆ. ಕೆಲವೊಂದು 2 ಅಂದರೆ 2 ರಿಂದ 5 ನಿಮಿಷದ ತನಕ ಇದು ಪ್ರೊಸೆಸರ್ ಇರುತ್ತೆ. ಇದನ್ನು ಮಾಡಿದ್ರೆ ಮಾತ್ರ ನೀವು ಕೀಯನ್ನು ಕ್ರಿಯೇಟ್ ಮಾಡೋಕ್ಕಾಗುತ್ತೆ. ಓಕೆ, ಬಟ್ ಇದು ಒಂದು ಏನಿದೆ ಈ ಹ್ಯಾಕಿಗೆ ಮಾತ್ರ ಇದೇ ರೀತಿ ಸೆಟಪ್ ಆಗಿದೆ. ಬೇರೆ ಹ್ಯಾಕಿಗೆ ಬೇರೆ ರೀತಿ ಸೆಟಪ್ ಇರುತ್ತೆ. ಓಕೆ, ಕೆಲವೊಂದು ಹ್ಯಾಕಿಗೆ ಕೀ ಇರುತ್ತೆ, ಕೆಲವೊಂದಕ್ಕೆ ಕೀ ಇರಲ್ಲ, ನೀವು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಬಟ್ ಇದಕ್ಕೆ ಕೀ ಇದೆ, ನೀವು ಕೀಯನ್ನು ಕ್ರಿಯೇಟ್ ಮಾಡಿಕೊಂಡೇ ಇದನ್ನು ಮಾಡಬೇಕಾಗುತ್ತೆ, ಯೂಸ್ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ ಏನಿದೆ ಇಮೇಜ್ ಲೋಡ್ ಆಗ್ತಾಯಿಲ್ಲ, ಇಮೇಜ್ನ ವೇಟ್ ಮಾಡಬೇಕಾಗುತ್ತೆ. ಲೋಡ್ ಆಗ್ತಾ ಇದ್ದಂಗೆ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಸೇಮ್ ಟು ಸೇಮ್ ಬ್ಯಾಕ್ ಬರಬೇಕಾಗುತ್ತೆ. ಓಕೆ, ಕ್ಲಿಕ್ ಮಾಡಿ ಬ್ಯಾಕ್ ಬಂದಾದ ನಂತರ ನಿಮಗೆ ಸೇಮ್ ಇದೇ ರೀತಿಯಾಗಿ ಕಂಟಿನ್ಯೂ ಆಪ್ಷನ್ ಆಗುತ್ತೆ. ಅದ್ರ ಸಲುವಾಗಿ ನಾನು ಏನಿದೆ ಇದನ್ನು ಸ್ವಲ್ಪ ಸಿಪ್ ಮಾಡ್ತಾ ಇದ್ದೀನಿ ಪ್ರೊಸೆಸರನ್ನು, ಸೇಮ್ ಟು ಸೇಮ್ ಆಗಿರುತ್ತೆ. ಓಕೆ, ಇಲ್ಲಿ ನಿಮಗೆ ಈ ರೀತಿಯಾಗಿ ಆ್ಯಡ್ ಏನಾದ್ರು ಕಾಣಿಸಿದ್ರೆ ಇದನ್ನು ಮೇಲಿಂದ ಕಟ್ ಮಾಡಿ. ಓಕೆ, ಇದನ್ನು ನೀವು ಕ್ಲಿಕ್ ಮಾಡಬೇಕಂತಿಲ್ಲ. ಓಕೆ, ಅದರ ಮೇಲೆ ಕ್ಲಿಕ್ ಆದರೆ ಓಕೆ ಇಲ್ಲಿಂದ ಓಕೆ ಇಲ್ಲಿ ನಿಮಗೇನು ಟಾಸ್ಕ್ ಕಾಣಿಸ್ತಾ ಇದೆ ಇದೇ ರೀತಿಯಾಗಿ ನೀವು ಕಂಟಿನ್ಯೂ ಮಾಡಬೇಕಾಗುತ್ತೆ. ಓಕೆ, ಕ್ಲಿಕ್ ಮಾಡಿ ಅದರ ನಂತರ ಸಿಂಪಲ್ ಆಗಿ ಬ್ಯಾಕ್ ಬನ್ನಿ. ಅದರ ನಂತರ ಇಲ್ಲಿಂದ ಕ್ಯಾನ್ಸಲ್ ಆಗುತ್ತೆ. ಓಕೆ, ಇಲ್ಲಿ ಕ್ಲಿಕ್ ಆದ ನಂತರ ಬ್ಯಾಕ್ ಬಂದ ನಂತರ ಓಕೆ ನಿಮ್ಮದು ಏನು ಬ್ಯಾನರ್ ಇದೆ ಇಲ್ಲಿ ಆಟೋಮೆಟಿಕ್ಕಾಗಿ ಹೋಗುತ್ತೆ. ಅದರ ನಂತರ
ಕ್ಲಿಕ್ ಟು ಬ್ಯಾನರ್ ಅನ್ಲಾಕ್ ಸೇಮ್ ಆಗಿರುತ್ತೆ ಪ್ರೊಸೆಸರ್. ಬಟ್ ಇದೊಂದು ಏನಿರುತ್ತೆ ಫ್ಯೂ ಮಿನಿಟ್ ತನಕ ನೀವು ಮಾಡಬೇಕಾಗುತ್ತೆ. ಓಕೆ ಇದೇ ರೀತಿಯಾಗಿ ನೀವು ಏನಾಗುತ್ತೆ ಪೇಜ್ ಓಪನ್ ಆಗುತ್ತೆ. ಓಪನ್ ಆದ ನಂತರ ಅದನ್ನು ಸಿಂಪಲಾಗಿ ನೀವು ಬ್ಯಾಕ್ ಬರಬೇಕಾಗುತ್ತೆ. ಬ್ಯಾಕ್ ಬಂದ ನಂತರ ನಿಮಗೆ 20 ಸೆಕೆಂಡ್ ಟೈಮಿಂಗ್ ಕಂಪ್ಲೀಟ್ ಆಗ್ತದೆ. ನಿಮಗೆ ಕಂಟಿನ್ಯೂ ಅಂತ ಆಪ್ಷನ್ ಸಿಗುತ್ತೆ. ಅದ ನಂತರ ಸಿಂಪಲಾಗಿ ಕೆಳಗೆ ಬರಬೇಕಾಗುತ್ತೆ. ಅದಂತ ಇಲ್ಲಿ ಏನು ಕಂಟಿನ್ಯೂ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ನಿಮ್ಗೆ ಸಿಗುತ್ತೆ, ಯುವರ್ ಲಿಂಕ್ ಆಲ್ಮೋಸ್ಟ್ ರೆಡಿ ಅಂತ, ಪ್ಲೀಸ್ ವೇಟ್ ಅಂತಿದೆ. ಗೆಟ್ ಕೀ ಲಿಂಕ್ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನಮ್ಮ ಕೀ ಏನಿದೆ ನಮಗೆ ಇಲ್ಲಿ ಸಿಗ್ತಾ ಇದೆ. ಓಕೆ, ಒಂದು 5 ಮಿನಿಟ್ಸ್ನ ಏನು ಟಾಸ್ಕ್ ಇದೆ ಇದನ್ನು ಕಂಪ್ಲೀಟ್ ಮಾಡಿದ ನಂತರ ನಮ್ಮ ಕೀಯನ್ನು ಇಲ್ಲಿ ಸಿಕ್ಕಿದೆ, ಅದನ್ನು ಕಾಪಿ ಮಾಡ್ಕೊಳ್ಳೋಣ. ಕಾಪಿ ಮಾಡಿದ ನಂತರ ಇದನ್ನು ಇಲ್ಲಿಂದ ಕ್ಲೋಸ್ ಮಾಡೋಣ. ಓಕೆ, ಕ್ಲೋಸ್ ಮಾಡಿದ ನಂತರ ಏನು ಮಾಡಬೇಕಾಗುತ್ತೆ, ನಿಮ್ಮ ಏನು ಫ್ರೀ ಫೈರ್ ಮ್ಯಾಕ್ಸ್ ಏನು ನಾನು ಕೊಟ್ಟಿದ್ದೀನಿ ಈಗ ನೀವು ಡೌನ್ಲೋಡ್ ಮಾಡಿದ್ದೀರಾ ಅದನ್ನು ಓಪನ್ ಮಾಡಬೇಕಾಗುತ್ತೆ. ಓಪನ್ ಮಾಡಿದ ನಂತರ ಇಲ್ಲಿ ನಿಮಗೆ ಶೋ ಆಗುತ್ತೆ ಯಾವ ರೀತಿ ಯೂಸ್ ಮಾಡಬೇಕು ಅಂತ. ಓಕೆ, ಲೋಡಿಂಗ್ ಆಗ್ತಾಯಿದೆ. ಕ್ಲೋಸ್ ಆಯಿತು ಫಸ್ಟ್ ಟೈಮ್, ಏನು ಪ್ರಾಬ್ಲಮ್ ಇಲ್ಲ. ನೀವು ಪುನಃ ಇದನ್ನು ಓಪನ್ ಮಾಡಿ. ಓಕೆ, ಕೆಲವೊಂದು ಸಾರಿ ಏನಾಗುತ್ತೆ ಇದು ಕ್ಲೋಸ್ ಆಗುತ್ತೆ. ಓಕೆ, ಓಪನ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ನಿಮಗೆ ಪೇಸ್ಟ್ ಕೀ ಆಪ್ಷನ್ ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗೆ ಏನು ಲಾಗಿನ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಕೀ ಏನಿದೆ ನೀವು ಕಾಪಿ ಮಾಡಿರ್ತೀರೋ ಆಲ್ರೆಡಿ, ಅದು ನಿಮ್ಮ ಇಲ್ಲಿ ಲಾಗಿನ್ ಆಗಿದೆ. ಓಕೆ, ಇಲ್ಲಿಂದ ನಿಮ್ಮ ಏನು ಅಪ್ಡೇಟ್ ಕೇಳ್ತಾ ಇದೆ, ಏನು 29 MB 9 ಪಾಯಿಂಟ್, ಅದನ್ನು ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಬೈಪಾಸ್ ಲಾಗಿನ್ ಅಂತ ಏನಿದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಏನಿದೆ ಏಮ್ ಬೋಟ್ ಇದೆ, ಏಮ್ ಬೋಟ್ ಫೈರ್, ಏಮ್ ಬೋಟ್ ವಿಸಿಬಲ್ ಸ್ಟ್ರೆಂತ್, ಅದ ನಂತರ ESP ಅದರ್ ಆಪ್ಷನ್ ಅಂದರೆ ರೀಸೆಟ್ ಗೆಸ್ಟ್ ಅಕೌಂಟ್, ಇಷ್ಟು ಆಪ್ಷನ್ ನೋಡ್ಲಿಕ್ಕೆ ಸಿಗುತ್ತೆ. ಇದರ ನಂತರ ನಿಮ್ಮ ಏನು ಇಲ್ಲಿ ಅಪ್ಡೇಟ್ ಇದೆ, ಅಪ್ಡೇಟ್ ಕಂಪ್ಲೀಟ್ ಆದ ನಂತರ ನೀವು ಯಾವ ID ಲಾಗಿನ್ ಆಗಿ ಆಡಲಿಕ್ಕೆ ಇಷ್ಟಪಡ್ತೀರಾ, ಫೇಸ್ಬುಕ್ ಅಥವಾ ನಾರ್ಮಲಿ ನಿಮ್ಗೆ ಏನಿದೆ ಇದು ಮೂಡ್ ಮೆನ್ಯೂಯಲ್ಲಿ ಆಲ್ಮೋಸ್ಟ್ ಆಗಿ ಫೇಸ್ಬುಕ್ ಐಡಿನೇ ಆಡಬೇಕಾಗುತ್ತೆ. ಇಲ್ಲಾಂದರೆ ನಿಮ್ಮ ಏನು X ಅಕೌಂಟ್ ಇದ್ದರೆ ಅದನ್ನು ಯೂಸ್ ಮಾಡಬಹುದು. ಅದರ್ವೈಸ್ ಗೂಗಲ್ ID ಇದರಲ್ಲಿ ಲಾಗಿನ್ ಆಗಲ್ಲ. ಓಕೆ, ಇಲ್ಲಾಂದರೆ ಗೆಸ್ಟ್ ಐಡಿಯನ್ನು ಲಾಗಿನ್ ಆಗಿ ನಿಮ್ಮ ಏನು ಗೇಮ್ ಪ್ಲೇಯನ್ನು ನೀವು ಆಡ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಏನಿದೆ ನಾನು 50 ಲೈಕ್ನ ಟಾರ್ಗೆಟ್ನ ಅಚೀವ್ಮೆಂಟ್ ಇಟ್ಟಿದ್ದೀನಿ. ಯಾಕಂದರೆ ನೀವು ಇಷ್ಟು ಹೊತ್ತು ವಿಡಿಯೋ ನೋಡಿದ್ದೀರ ಅಂದರೆ ನನ್ನ ಲಾಸ್ಟ್ ಟಾರ್ಗೆಟ್ನ ಕೂಡ ನಿಮಗೆ ಗೊತ್ತಾಗಿರೋದು. ಯಾಕಂದರೆ ಫ್ರೆಂಡ್ಸ್ ನೀವು ಭಾಳಷ್ಟು ನನಗೆ ಮೆಸೇಜ್ ಮಾಡ್ತಿದ್ದೆ, ಬ್ರೋ ನೀವು ಫ್ರೀ ಹಾಕಿ ಕೊಡ್ತಿದ್ದೀರಾ ಬಟ್ ನಮಗೆ ಅಪ್ಲಿ ಪ್ರೊಸೆಸ್ ಗೊತ್ತಾಗ್ತಿಲ್ಲ ಅಂತ. ನಾನು ನೋಡ್ತೀನಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಅಪ್ಲಿ ಪ್ರೊಸೆಸ್ನ ಕೊಡ್ತಾಯಿದ್ದೀನಿ, ನೀವೇನು ಸಪೋರ್ಟ್ ಕಾಣಿಸ್ತೀರಾ ಅಂತ ಇದ್ರ ಮೇಲೆ ಇದೆ. ಏನು ನಾನು ಒನ್ ಡೇಯಲ್ಲಿ ಒಂದು 50 ಲೈಕ್ನ ಟಾರ್ಗೆಟ್ ಇಟ್ಟಿದ್ದೀನಿ, ಅದನ್ನು ನೀವು ಕಂಪ್ಲೀಟ್ ಮಾಡಿದ್ರೆ ನೆಕ್ಸ್ಟ್ ಕೂಡ ನನಗೂ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ. ಇದೇ ರೀತಿಯಾಗಿ ಯಾವುದೇ ಒಂದು ಹ್ಯಾಕ್ ಇದ್ದರೆ ನಾನು ಫ್ರೀ ಟೈಮಲ್ಲಿ ನಿಮಗೆ ಅಪ್ಲೈ ಪ್ರೊಸೆಸ್ನ ವಿಡಿಯೋ ಕೂಡ ಲಭ್ಯ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ನಿಮ್ಮ ಏನಿದೆ ಸಪೋರ್ಟ್ನ ಲೈಕ್ ಮೂಲಕ ಮತ್ತು ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ ಫ್ರೆಂಡ್ಸ್. ಬಾಯ್.